मंत्री संतोष लाड ने कहा, केंद्र सरकार वास्तविक एथेनॉल उत्पादन बताए, किसानों को परेशानी में डालने वाली खुद केंद्र सरकार ही है। ಈ ದೇಶದ ಎಥನಾಲ್ ಪಾಲಿಸಿ ಯಾವಾಗ ಪ್ರಾರಂಭ ಆಯಿತು, ಯಾರಕ್ಕೋಸ್ಕರ ಪ್ರಾರಂಭ ಆಯಿತು, ಯಾತಕ್ಕೋಸ್ಕರ ಪ್ರಾರಂಭ ಆಯಿತು? ಶುಗರ್ ಕೇನ್ ಫಾರ್ಮರ್ಸು ಅವರಿಗೆ ಡಿಸ್ಟಿಲರಿ ಪ್ಲಸ್ ಎಥನಾಲ್ ಮಾಡಕ್ಕೆ ಬಿಟ್ಟಿದ್ರೆ, ಯಾರು ಎಕ್ಸಿಸ್ಟಿಂಗ್ ಪ್ಲಾಂಟ್ ಇತ್ತು ಅದು ನನ್ನ ಪ್ರಕಾರ, ನಾನು ರಾಂಗ್ ಇರ್ಬೋದು, ನನ್ನ ಪ್ರಕಾರ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಹೇಳಿದವರು ಯಾರು ಹೇಳಿದವರು? ಮತ್ತು ಕೇಂದ್ರ ಸರ್ಕಾರ ಎಥನಾಲ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ಮೇಲೆ ಮತ್ತೆ ಎಥನಾಲ್ ಖರೀದಿ ಮಾಡಬೇಕಾ ಬೇಡ? ಮತ್ತು ಕೋಟಾ ನೀವೇ ಕಮ್ಮಿ ಕೊಡ್ತಾ ಇದ್ದೀರಿ, ಕೋಟಾ ಫಿಕ್ಸ್ ಮಾಡೋರು ನೀವೇ, ಎಥನಾಲ್ ಪ್ರೊಡಕ್ಷನ್ ಮಾಡಿದ್ರೆ ಹೇಳಿದ್ರು. ಈಗ ಎಥನಾಲ್ ಪ್ರೊಡಕ್ಷನ್ ಅವ್ಯವಸ್ಥೆ ಆಗಿದ್ದಕ್ಕೆ 5% ಯೂಸ್ ಮಾಡ್ತೀವಿ, 10% ಯೂಸ್ ಮಾಡ್ತೀವಿ ಅಂತ ಹೇಳಿದ್ದವ್ರು ಇವರೇ. ಇವತ್ತು ಅವರು ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಎಥನಾಲ್ ವಿಚ್ IPCL ಇಂಡಿಯನ್ ಪೆಟ್ರೋಲಿಯಂ ತೊಗೋಬೇಕಾಗಿತ್ತು, ಅವ್ರು ತೊಗೊಳ್ತಾ ಇಲ್ಲ. ಇವತ್ತು ಭಾರತ ಸರ್ಕಾರ ತೊಗೊಳ್ತಿರೋದಕ್ಕೆ ಮತ್ತು ಈ ಪ್ರಾಬ್ಲಮ್ ಇವತ್ತು ರೈತರಿಗೆ ಆಗ್ತಾ ಇರೋದು, ಅದು ಸತ್ಯ ಇದೆಯಲ್ಲ. ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ BJP ಅವರಿಗೆ. ತಪ್ಪೇನಿದೆ ನಾನು ಹೇಳಿರ್ತಕ್ಕಂಥದ್ದು? ಸುಳ್ಳು ಮಾಹಿತಿ ಏನಿದೆ ಅದರಲ್ಲಿ? ಅಥವಾ ನನ್ನ ಮಾಹಿತಿ ಸುಳ್ಳಿದ್ರೆ ತಪ್ಪು, ಸರಿ ಮಾಹಿತಿ ಕೂಡ ಕೇಳಿ. What was the total production of ethanol in last 10 years back and how much today it is there? Why this so much of increase in ethanol production has happened? It is monitored by whom? This total ethanol production in India is monitored by whom? ನಾವು ಕೇಳಿದ್ರೆ ತಪ್ಪಿದೆ ಅದರಲ್ಲಿ.